ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರೆದದ್ದು. ಇದರಿಂದ ಇವತ್ತು 2 ಶ್ಲೋಕಗಳನ್ನ ತಿಳ್ಕೊಳ್ಳೋಣ. ಶ್ಲೋಕ 35. ಏನ ವಾ ಭಗವಾಂಸ್ತುಷ್ಯೇದ್ ಧರ್ಮ ಯೋನಿರ್ಜನಾರ್ದನಃ ಸಂಪ್ರಸೀದತಿ ವಾ ಏಷಮೇತದಾಖ್ಯಾಹಿ ಮೇನಘ. ಅನುವಾದ: ಓ ಪಾಪರಹಿತರೇ, ಸಕಲ ಜೀವಿಗಳ ನಿಯಾಮಕನಾದ ದೇವೋತ್ತಮ ಪುರುಷನು ಎಲ್ಲ ಧರ್ಮಗಳ ಮತ್ತು ಧಾರ್ಮಿಕ ಕ್ರಿಯೆಗಳನ್ನು ಆಚರಿಸುವವರೆಲ್ಲರ ತಂದೆಯಾದ್ದರಿಂದ ಅವನನ್ನು ಹೇಗೆ ಸಂಪೂರ್ಣವಾಗಿ ತೃಪ್ತಿಪಡಿಸಬಹುದೆಂಬುದನ್ನು ಕೃಪೆಯಿಟ್ಟು ಬಣ್ಣಿಸಿರಿ. ಶ್ಲೋಕ 36. ಅನುವ್ರತಾನಾಂ ಶಿಷ್ಯಾಣಾಂ ಪುತ್ರಾಣಾಂ ಚ ದ್ವಿಜೋತ್ತಮ ಅನಾಪೃಷ್ಟಮಪಿ ಬ್ರೂಯುರ್ಗುರವೋ ದೀನವತ್ಸಲಾಹ. ಅನುವಾದ: ಓ ದ್ವಿಜೋತ್ತಮ, ಗುರುಗಳಾದವರು ದೀನರಲ್ಲಿ ತುಂಬ ಕರುಣೆಯುಳ್ಳವರಾಗಿರುತ್ತಾರೆ. ಅವರು ತಮ್ಮ ಅನುಯಾಯಿಗಳಲ್ಲಿ, ಶಿಷ್ಯರಲ್ಲಿ ಮತ್ತು ಮಕ್ಕಳಲ್ಲಿ ಸದಾ ದಯಾರ್ದ್ರರಾಗಿರುತ್ತಾರೆ. ಅವರು ಪ್ರಾರ್ಥಿಸದಿದ್ದರೂ ಗುರುವು ಜ್ಞಾನವಾದದ್ದೆಲ್ಲವನ್ನೂ ಅವರಿಗೆ ಒರೆಯುತ್ತಾನೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ? ವಿದುರರು ಮೈತ್ರೇಯ ಮುನಿಗಳಿಗೆ ಧಾರ್ಮಿಕತೆಯ ಬಗ್ಗೆ, ಆರ್ಥಿಕ ಅಭಿವೃದ್ಧಿಯ ಬಗ್ಗೆ, ಆಮೇಲೆ ಮೋಕ್ಷದ ಬಗ್ಗೆ, ಇಂದ್ರಿಯ ತೃಪ್ತಿಯ ಬಗ್ಗೆ, ನಾವು ಜೀವನ ನಡೆಸಬೇಕಾದ್ರೆ ಬೇರೆ ಬೇರೆ ಸಾಧನಗಳ ಬಗ್ಗೆ, ಧರ್ಮಗ್ರಂಥಗಳಲ್ಲಿ ಹೇಳಿರುವಂಥ ನೀತಿ ನಿಯಮಗಳು, ಪಿತೃಗಳಿಗೆ ಶ್ರಾದ್ದವನ್ನ ಮಾಡುವಂಥ ವಿಧಿ, ಪಿತೃಲೋಕದ ಸೃಷ್ಟಿ, ಗ್ರಹ ನಕ್ಷತ್ರ ಇದ್ರ ಬಗ್ಗೆ, ಆಮೇಲೆ ದಾನ ತಪಸ್ಸು ಮತ್ತೆ ಜಲಾಶಯವನ್ನ ತೋಡ್ಸೋ ಕೆಲಸ ಮಾಡ್ತಾರಲ್ಲ, ಇದೆಲ್ಲ ಮಾಡಿದಾಗ ಫಲಗಳು ಸಿಗುತ್ತಲ್ಲ ಅದ್ರ ಬಗ್ಗೆ, ಆಮೇಲೆ ಮನೆಯಿಂದ ದೂರದಲ್ಲಿರ್ತಾರಲ್ಲ ಅಂಥವರ ಸ್ಥಿತಿ, ಆಮೇಲೆ ಅಪಾಯದ ಸ್ಥಿತಿಯಲ್ಲಿ ಮನುಷ್ಯನ ಕರ್ತವ್ಯ ಏನು, ಎಲ್ಲದರ ಬಗ್ಗೆ ಕೂಡ ನನಗೆ ವಿವರವಾಗಿ ತಿಳಿಸಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾರೆ. ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ಸಕಲ ಜೀವಿಗಳ ನಿಯಾಮಕನಾಗಿರುವಂತಹ ಆ ದೇವೋತ್ತಮ ಪರಮಪುರುಷ ಇದನ್ನಲ್ಲ, ಅವನು ಎಲ್ಲ ಧರ್ಮಗಳ ಮತ್ತೆ ಧಾರ್ಮಿಕ ಕ್ರಿಯೆಗಳನ್ನ ಆಚರಣೆ ಮಾಡ್ತಾರಲ್ಲ, ಅದರ ಎಲ್ಲದರ ತಂದೆಯಾದ್ರಿಂದ ಅವನನ್ನು ಹೇಗೆ ನಾವು ಸಂಪೂರ್ಣವಾಗಿ ತೃಪ್ತಿಪಡಿಸಬಹುದು? ಯಾಕಂದ್ರೆ ಎಲ್ಲವನ್ನ ಸೃಷ್ಟಿ ಮಾಡಿರೋನು ಅವನೇನೆ, ಎಲ್ಲ ಧರ್ಮಗಳಿಗೂ ತಂದೆ ಅವನೇನೆ, ಎಲ್ಲ ಧಾರ್ಮಿಕ ಕ್ರಿಯೆಗಳನ್ನ ನಡೆಸ್ತಾರಲ್ಲ ಅವರಿಗೂ ಕೂಡ ತಂದೆ ಅವನು. ಅವನನ್ನು ಹೇಗೆ ನಾವು ತೃಪ್ತಿಪಡಿಸೋದು? ಅದ್ರ ಬಗ್ಗೆನೂ ನಮಗೆ ವಿವರವಾಗಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಎಲ್ಲ ಧಾರ್ಮಿಕ ಕ್ರಿಯೆಗಳ ಅಂತಿಮ ಉದ್ದೇಶವು ದೇವೋತ್ತಮ ಪರಮಪುರುಷನನ್ನು ತೃಪ್ತಿಗೊಳಿಸುವುದೇ ಆಗಿದೆ. ಭಗವಂತನು ಎಲ್ಲ ಧಾರ್ಮಿಕ ತತ್ವಗಳ ತಂದೆಯಾಗಿದ್ದಾನೆ. ಅಂದ್ರೆ ಈಗ ನಾವು ಯಾವುದೇ ಧರ್ಮವನ್ನ ತಗೊಂಡ್ರು ಕೂಡ ಅದರಲ್ಲಿ ಹೇಳಿರೋ ಪ್ರಕಾರ ನಾವು ಏನು ಕೆಲಸ ಮಾಡಬೇಕು ಅಂತ ಹೇಳಿದಾರೋ ಅದರ ಅಂತಿಮ ಉದ್ದೇಶ ಏನು ಅಂತಂದ್ರೆ ಆ ಭಗವಂತನನ್ನ ತೃಪ್ತಿಪಡಿಸೋದು ಅಷ್ಟೇನೆ, ಬೇರೆ ಇನ್ನೇನೂ ಇಲ್ಲ. ಯಾಕೆಂದ್ರೆ ಎಲ್ಲಾ ಧಾರ್ಮಿಕ ತತ್ವಗಳಿಗೆ ಆ ಭಗವಂತನೇ ತಂದೆಯಾಗಿರೋದ್ರಿಂದ. ಈ ವಿಷಯದ ಬಗ್ಗೆ ಭಗವದ್ಗೀತೆಯಲ್ಲಿ ಹೇಳಿದಂತೆ ಅರ್ಥವನ್ನು ಬಯಸಿದವನು, ಆರ್ಥನು, ಜ್ಞಾನೋದಯ ಹೊಂದಿದವನು, ಜಿಜ್ಞಾಸುವು, ಈ 4 ತೆರೆನಾದ ಸುಕೃತಿಗಳು ಭಕ್ತಿ ಸೇವೆಯಿಂದ ಭಗವಂತನನ್ನು ಸಂಪರ್ಕಿಸುತ್ತಾರೆ. ಅವರ ಭಕ್ತಿಯು ಐಹಿಕ ವ್ಯಾಮೋಹದಿಂದ ಮಿಶ್ರಿತವಾಗಿರುತ್ತದೆ, ಆದರೆ ಶುದ್ಧ ಭಕ್ತರು ಅವರಿಗಿಂತ ಮಿಗಿಲಾಗಿರುತ್ತಾರೆ. ಅಂದ್ರೆ ಈ ವಿಷಯದ ಬಗ್ಗೆ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಏನ್ ಹೇಳಿದಾನೆ ಅಂತ ಒಂದ್ಸರಿ ತಿಳ್ಕೊಳ್ಳೋಣ. ಏನು ಆ ಶ್ಲೋಕ ಅಂತಂದ್ರೆ ಚತುರ್ವಿಧ ಭಜಂತೆ ಮಾಂ ಅಂತ ಇದೆಯಲ್ಲ ಆ ಶ್ಲೋಕ. ಅದರಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, 4 ವಿಧದ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನ ಮಾಡ್ತಾರಪ್ಪ. ಯಾರು ಅಂತಂದ್ರೆ ದುಃಖದಿಂದ ತುಂಬಿರೋರು. ಈಗ ತುಂಬ ದುಃಖ ಇದ್ದಾಗ ತಾನೇ ನಾವು ಭಗವಂತನನ್ನ ನೆನೆಸ್ಕೊಂಡು, ಭಗವಂತ ನೀನೇ ಗತಿ, ನನ್ನ ದುಃಖವನ್ನ ನೀನೇ ಪಾರು ಮಾಡಪ್ಪ ಅಂತ ಕೇಳ್ಕೊಳ್ತೀವಿ. ಅಂತ ದುಃಖಿಗಳು ನನ್ನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ, ನನ್ನ ಹತ್ರ ಬರ್ತಾರೆ. ಆಮೇಲೆ ಜಿಜ್ಞಾಸುಗಳು ಅಂದ್ರೆ ಅವರಿಗೆ ಭಗವಂತ ಏನು ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನುವಂಥ ಒಂದು ಕುತೂಹಲ ಇರತ್ತೆ. ಆ ತಿಳ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿಯಿಂದ ನನ್ನ ಹತ್ರ ಬರ್ತಾರೆ. ಆಮೇಲೆ ಐಶ್ವರ್ಯವನ್ನ ಬಯಸುವಂಥವ್ರು,
ನನಗೆ ಆಸ್ತಿ ಅಂತಸ್ತು ಇದೆಲ್ಲ ಬೇಕು ಅಂತ ಯಾರು ಇಷ್ಟಪಡ್ತಾರೋ ಅವರು ನನ್ನ ಹತ್ರ ಬರ್ತಾರೆ. ಮತ್ತೆ ಪರಾತ್ಪರದ ಜ್ಞಾನದ ಅನ್ವೇಷಣೆಯನ್ನ ಮಾಡುವರು. ಅಂದ್ರೆ ಆಧ್ಯಾತ್ಮ ಅಂದ್ರೆ ಏನು, ಭಗವಂತ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಇದೆಲ್ಲ ತಿಳ್ಕೊಳ್ಳೋ ಒಂದು ಆಸಕ್ತಿ ಇರುತ್ತಲ್ಲ, ಅಂಥವ್ರು ನನ್ನ ಹತ್ರ ಬರ್ತಾರೆ. ಈ 4 ರೀತಿಯ ಭಕ್ತರು ನನ್ನ ಹತ್ರ ಬರ್ತಾರೆ ಅಂತನ್ಬಿಟ್ಟು ಭಗವದ್ಗೀತೆಯಲ್ಲಿ ಅಲ್ಲಿ ಹೇಳಿದಾನೆ. ಈ ರೀತಿ ಬರುವಂಥವ್ರೆಲ್ಲರೂ ಕೂಡ ಐಹಿಕ ವ್ಯಾಮೋಹದಿಂದ ಅಲ್ಲಿ ಮಿಶ್ರಿತರಾಗಿರ್ತಾರೆ. ನೋಡಿ, ಇವಾಗ ಯಾರಿಗೆ ದುಡ್ಡು ಬೇಕೋ ಅವನು ಕೂಡ ಐಹಿಕದ ಒಂದು ಆಸಕ್ತಿ ಇರೋನು. ಆಮೇಲೆ ಯಾರಿಗೆ ಕಷ್ಟ ಇರುತ್ತೋ ತನ್ನ ಕಷ್ಟವನ್ನ ತೀರಿಸ್ಕೊಳ್ಬೇಕು, ಅದರಿಂದ ಹೊರಗಡೆ ಬರಬೇಕು ಅಂತ ಅವನು ಕೂಡ ವ್ಯಾಮೋಹ ಇರೋನೆ. ಜ್ಞಾನವನ್ನ ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ಇದೆ, ಅದಕ್ಕೆ ಹೋಗ್ತಾನೆ ಅವನು ಕೂಡ. ಮತ್ತೆ ಜಿಜ್ಞಾಸು ಅಂದ್ರೆ ಭಗವಂತನ ಬಗ್ಗೆ ನಾನು ತಿಳ್ಕೋಬೇಕು ಅನ್ನೋ ಒಂದು ವ್ಯಾಮೋಹದಿಂದ ಅವನು ಹೋಗ್ತಾನೆ. ಅಂದ್ರೆ ಇಲ್ಲಿ ಐಹಿಕ ವ್ಯಾಮೋಹ ಮಿಶ್ರಿತವಾಗಿರುತ್ತೆ. ಆದ್ರೆ ಭಕ್ತರಿರ್ತಾರಲ್ಲ, ಅವರು ಇವರೆಲ್ಲರಿಗಿಂತ ಮಿಗಿಲಾಗಿರುವಂಥವ್ರು. ಅವರ ಭಕ್ತಿ ಕಾಮ್ಯ ಕರ್ಮಗಳ ಅಥವಾ ಮನಕಲ್ಪಿತ ಜ್ಞಾನದ ಯಾವುದೇ ಐಹಿಕ ಛಾಯೆಯಿಂದಲೂ ದೂಷಿತವಾಗಿರುವುದಿಲ್ಲ. ತಮ್ಮ ಜೀವಿತುದ್ದಕ್ಕೂ ಕೇವಲ ಪಾಪಿಷ್ಠರಾದವರನ್ನು ದಾನವರಿಗೆ ಹೋಲಿಸಲಾಗಿದೆ. ಅವರು ಶೈಕ್ಷಣಿಕ ವೃತ್ತಿಯನ್ನು ಅವಲಂಬಿಸಿದ್ದರೂ ಕೂಡ ಜ್ಞಾನಹೀನರಾಗಿಯೇ ಇರುತ್ತಾರೆ. ಅಂತಹ ಪಾಪಿಷ್ಠರು ಎಂದೂ ಭಗವಂತನನ್ನು ತೃಪ್ತಿಗೊಳಿಸಲಿಕ್ಕೆ ಅಭ್ಯರ್ಥಿಗಳಾಗಲಾರರು. ಇಲ್ಲಿ ಯಾರಿಗೆ ಭಕ್ತಿ ಇರುತ್ತೋ ಅವರು ಕಾಮ್ಯ ಕರ್ಮಗಳನ್ನ ಅಂದ್ರೆ ತಮ್ಮ ಒಂದು ಕಾಮನೆಗಳನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಅಥವಾ ಮನಸ್ಸಿಗೆ ಬಂದಂಗೆ ಅವರು ಯಾವುದೇ ಜ್ಞಾನವನ್ನ ತಿಳ್ಕೋಬೇಕು ಅಥವಾ ಆ ಜ್ಞಾನವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಭಗವಂತನ ಹತ್ರಕ್ಕೆ ಹೋಗೋದು, ಆ ರೀತಿ ಎಲ್ಲ ಮಾಡೋದಿಲ್ಲ. ಅವ್ರೇನು ಅಂತಂದ್ರೆ ಕಂಪ್ಲೀಟ್ ಆಗಿ ಭಗವಂತನಿಗೆ ಶರಣಾಗತಿ ಆಗಿರ್ತಾರೆ. ಕಂಪ್ಲೀಟ್ ಆಗಿ ಭಗವಂತನಿಗೆ ಪ್ರೀತಿಯಿಂದ ಸೇವೆ ಮಾಡ್ಬೇಕು ಅಂತ ಮಾಡ್ತಿರ್ತಾರೆ ಹೊರತು ಆ ಭಗವಂತನ ಹತ್ರಕ್ಕೆ ಅವ್ರು ಏನೋ ಒಂದು ಕಾಮನೆ ಇಟ್ಕೊಂಡು ಅಥವಾ ಮನ್ಸಲ್ಲಿ ಏನೋ ಒಂದು ಗೊಂದಲ ಇಟ್ಕೊಂಡು ನೋವಿಟ್ಕೊಂಡು ಅವರು ಹೋಗೋದಿಲ್ಲ. ಆದ್ರೆ ಯಾರು ಜೀವನ ಉದ್ದಕ್ಕೂ ಕೂಡ ಬರೀ ಪಾಪಿಷ್ಠರಾಗಿರ್ತಾರೋ, ಬರೀ ಕೆಟ್ಟ ಕೆಲಸ ಮಾಡ್ಕೊಂಡಿರ್ತಾರೋ ಅಂಥವರನ್ನ ದಾನವರು ಅಂತ ಕರೆದಿದ್ದಾರೆ. ಅಂದ್ರೆ ಅವರನ್ನ ರಾಕ್ಷಸರಿಗೆ ಹೋಲಿಸ್ತಾರೆ. ಈ ವಿಷಯದ ಬಗ್ಗೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಾನೆ. 7ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲಿ ಹೇಳಿದಾನೆ. ಯಾವುದು ಆ ಶ್ಲೋಕ ಅಂತಂದ್ರೆ, ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಅಂತ ಇದೆಯಲ್ಲ, ಆ ಶ್ಲೋಕ. ಅದ್ರಲ್ಲಿ ಏನ್ ಹೇಳ್ತಾನೆ ಭಗವಂತ, ತುಂಬಾ ಮೂರ್ಖರಾಗಿರ್ತಾರಲ್ಲ ಅವರು ನರಾಧಮರು, ಮತ್ತೆ ಮಾಯೆಯಿಂದ ಜ್ಞಾನ ನಷ್ಟವಾಗಿರತ್ತಲ್ಲ ಅಂಥವ್ರು, ಮತ್ತೆ ಅಸುರಿ ಸ್ವಭಾವ ಯಾರಿಗಿರುತ್ತೋ ಆ ದುಷ್ಟರು ನನಗೆ ಯಾವತ್ತೂ ಶರಣಾಗೋದಿಲ್ಲ ಅಂತ ಭಗವಂತ ಸ್ವಯಂ ಹೇಳಿದಾನೆ. ಅಂತ ಗುಣ ಇರೋರು ನನಗೆ ಶರಣಾಗತಿ ಆಗೋದೇ ಇಲ್ಲ ಅವರು. ಅಂದ್ರೆ ಇವರೆಲ್ಲ ಜ್ಞಾನಹೀನರಾಗಿರ್ತಾರೆ. ಅಂದ್ರೆ ಈ ಒಂದು ಜಗತ್ತಿನ ಶಿಕ್ಷಣ ಏನಿದೆಯೋ ಅದರ ಬಗ್ಗೆ ಅವ್ರಿಗೆ ಆಸಕ್ತಿ ಇರುತ್ತೆ ಹೊರತು ಭಗವಂತನ ಬಗ್ಗೆ ಇರೋದಿಲ್ಲ. ಯಾರು ಭಗವಂತನ ಜ್ಞಾನವನ್ನ ತಿಳ್ಕೊಂಡಿಲ್ವೋ ಅವರು ಜ್ಞಾನಹೀನರು ಅಂತಾನೆ ಅನ್ನೋದು. ಅವ್ರು ಹಾಗೇ ಇರ್ತಾರೆ. ಅಂತ ಪಾಪಿಷ್ಟ್ರು ಭಗವಂತನನ್ನ ತೃಪ್ತಿಗೊಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಭಗವಂತನನ್ನ ತೃಪ್ತಿಗೊಳಿಸ್ಬೇಕು ಅಂತಂದ್ರು ಅವ್ರಿಗೆ ಒಂದು ಅರ್ಹತೆ ಇರಬೇಕು. ನಾವು ಭಗವಂತನನ್ನ ನಂಬಿ ಅಟ್ಲೀಸ್ಟ್ ಐಹಿಕದ ವ್ಯಾಮೋಹ ಇಟ್ಕೊಂಡಿದ್ರು ಪರವಾಗಿಲ್ಲ, ಅವನ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ಬೇಕು ನಾವು. ಇಲ್ಲ ಅಂತಂದ್ರೆ ಅವನ ಹತ್ರನೇ ಹೋಗೋದು, ಯಾವುದೋ ಒಂದು ರೀತಿಯಲ್ಲಿ ಹೋದ್ರೆ ಅವನು ಏನೋ ಒಂದು ಭಗವಂತ ನಮಗೆ ಸಹಾಯ ಮಾಡೇ ಮಾಡ್ತಾನೆ. ಅವನನ್ನ ತೃಪ್ತಿ ಪಡಿಸೋದಕ್ಕೆ ನಾವು ಏನೋ ಒಂದು ಮಾಡ್ತೀವಿ. ನನ್ನ ಕಷ್ಟ ದೂರ ಆಗ್ಬೇಕು ಅಂದ್ರೆ ಭಗವಂತ ತಗೋ ನಿನ್ಗೆ ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಆಸೆ ತೋರಿಸ್ತೀವಲ್ವ ಭಗವಂತನಿಗೆ. ಅಟ್ಲೀಸ್ಟ್ ಹಾಗಾದ್ರೂ ಭಗವಂತನ ಹತ್ರಕ್ಕೆ ಹೋಗ್ತೀವ, ಆಮೇಲೆ ನಮಗೂ ಕೂಡ ಜ್ಞಾನೋದಯ ಆಗತ್ತೆ. ಭಗವಂತ ಅಷ್ಟು ನಮಗೆ ಸಹಾಯ ಮಾಡೇ ಮಾಡ್ತಾನೆ. ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ, ಆಯಿತು ನಿನ್ನನ್ನು ತಿದ್ದೋ ಕೆಲಸವನ್ನು ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಅವನು ಮಾಯೆಯ ಮೂಲಕನೇ ತಿದ್ದಿಸ್ತಾನೆ ನಮ್ಮನ್ನು. ಮತ್ತು ಒಬ್ಬ ಗುರುವಿನ ಸಹಾಯ ಕೂಡ ನಮಗೆ ಕೊಡಿಸ್ತಾನೆ. ಆ ಗುರುವಿನ ಮೂಲಕ ನಮಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇರೋದು ತಪ್ಪಾ ಅಲ್ವಾ ಅನ್ನೋದು. ಆಯ್ತಾ. ಈಗ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಗುರುಗಳಾದವರು ತುಂಬಾ ಕರುಣೆ ಇರುವಂಥವ್ರು, ಅದರಲ್ಲೂ ದೀನರಲ್ಲಿ ತುಂಬಾ ಕರುಣೆ ಇರುತ್ತೆ ಅವ್ರಿಗೆ. ಅವ್ರೇನ್ ಮಾಡ್ತಾರೆ, ತಮ್ಮ ಅನುಯಾಯಿಗಳಿರ್ತಾರಲ್ಲ ಅಂದ್ರೆ ಆ ಗುರುವನ್ನ ಫಾಲೋ ಮಾಡುವಂಥವ್ರು, ಅವರು ಮತ್ತೆ ಶಿಷ್ಯರು ಮತ್ತೆ ಮಕ್ಕಳು ಇವರಲ್ಲೆಲ್ಲ ಸದಾ ದಯೆ ಇರುವಂತಹ ಸಹೃದಯರಾಗಿರ್ತಾರೆ.
ಅವರಿಗೆ ದಯೆಯಿಂದ ನೋಡ್ತಾರೆ, ಮತ್ತೆ ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾರೆ. ಅವರು ಪ್ರಾರ್ಥನೆ ಮಾಡಿಕೊಳ್ಳದೆ ಇದ್ರೂ ಕೂಡ, ಅಂದರೆ ಶಿಷ್ಯರು, ಅನುಯಾಯಿಗಳು, ಮಕ್ಕಳು ಇವರೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿಲ್ಲ ಅಂತಂದ್ರೂ ಕೂಡ ಗುರು ಜ್ಞಾನವಾಗಿರುವಂಥ ಎಲ್ಲವನ್ನೂ ಕೂಡ ಅವರಿಗೆ ದಾರಿ ಎರಿತಾನೆ. ಬರೀ ನಾವು ಅವ್ರ ಹತ್ರ ಹೋದ್ರೆ ಸಾಕು, ಮಿಕ್ಕಿದ್ದೆಲ್ಲಾನು ಕೂಡ ಗುರು ನೋಡ್ಕೊಳ್ತಾರೆ. ಅಷ್ಟು ಅವರಿಗೆ ದಯೆ ಇರುತ್ತೆ ನಮ್ಮ ಮೇಲೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸದ್ಗುರುವಿನಿಂದ ತಿಳಿದುಕೊಳ್ಳಬೇಕಾದ ಅನೇಕ ವಿಷಯಗಳಿವೆ. ಸದ್ಗುರುವಿಗೆ ಅನುಯಾಯಿಗಳು, ಶಿಷ್ಯರು ಮತ್ತು ಪುತ್ರರು ಎಲ್ಲರೂ ಒಂದೇ ಮಟ್ಟದಲ್ಲಿರುತ್ತಾರೆ. ಅವರು ಅವರಿಗೆ ಸದಾ ಕರುಣಾಳುವಾಗಿರುತ್ತಾನೆ. ಅವರು ಅವನನ್ನು ಪ್ರಾರ್ಥಿಸದಿದ್ದರೂ ಅವನು ಸದಾ ಅವರಿಗೆ ಅಲೌಕಿಕ ವಿಷಯಗಳನ್ನು ಹೇಳಿಕೊಡುತ್ತಾನೆ. ಅದು ಸದ್ಗುರುವಿನ ಸಹಜ ಸ್ವಭಾವವಾಗಿರುತ್ತದೆ. ತಾನು ಕೇಳದಿರಬಹುದಾದ ವಿಷಯಗಳನ್ನೂ ತಿಳಿಸುವಂತೆ ವಿದುರನು ಮೈತ್ರೇಯ ಮುನಿಗಳನ್ನು ವಿನಂತಿಸಿಕೊಂಡನು. ಅಂದ್ರೆ ಇಲ್ಲಿ ಸದ್ಗುರು ಅಂದ್ರೆ ಯಾರು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸದ್ಗುರುವಿಂದ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಬೇಕಾದಷ್ಟಿರುತ್ತೆ. ಯಾಕಂದ್ರೆ ಅವರು ತಮ್ಮ ಜೀವನದಲ್ಲಿ ಅದನ್ನೆಲ್ಲ ತಿಳ್ಕೊಂಡಿರ್ತಾರೆ, ಅನುಭವಿಸಿರ್ತಾರೆ, ಅವರಿಗೆಲ್ಲ ವಿಷಯಗಳು ಗೊತ್ತಿರುತ್ತೆ. ಸದ್ಗುರುಗಳು ಅನುಯಾಯಿಗಳಾಗಿರ್ಬೋದು, ಶಿಷ್ಯರಾಗಿರ್ಬೋದು, ಮಕ್ಕಳಾಗಿರ್ಬಹುದು, ಎಲ್ಲರೂ ಕೂಡ ಒಂದೇ ಮಟ್ಟದಲ್ಲಿ ನೋಡ್ತಾರೆ. ಈಗ ನಾವು ಬೇಕಾದಷ್ಟು ಗುರುಗಳನ್ನ ನೋಡಿರ್ತೀವಿ. ಅವರು ಮಗನನ್ನು ಕೂಡ ಮತ್ತೆ ತನ್ನ ಶಿಷ್ಯರನ್ನು ಕೂಡ ಒಂದೇ ರೀತಿಯಲ್ಲಿ ನೋಡಿ ಇಬ್ಬರಿಗೂ ಒಂದೇ ರೀತಿ ವಿದ್ಯಾಭ್ಯಾಸವನ್ನ ಹೇಳ್ಕೊಡ್ತಾ ಇರ್ತಾರೆ ಅಲ್ವಾ. ಯಾಕೆಂದ್ರೆ ಅವರು ಕರುಣಾಳು, ಯಾವಾಗಲೂ ಕರುಣೆಯನ್ನ ತೋರಿಸುವಂಥವ್ರು. ನಾವು ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿಲ್ಲ ಅಂತಂದ್ರು ಅವರೇ ನಮಗೆ ಬೇಕಾದಷ್ಟು ಅಲೌಕಿಕ ವಿಷಯಗಳನ್ನ ಹೇಳ್ಕೊಡ್ತಾ ಇರ್ತಾರೆ. ಅಂದ್ರೆ ನೋಡು, ನೀನು ಈ ರೀತಿ ಮಾಡಿದ್ರೆ ಹೀಗೆ ಆಗುತ್ತೆ, ನೀನು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂದ್ರೆ ನೀನು ಈ ರೀತಿ ಸಾಧನೆ ಮಾಡಬೇಕು. ನಾವೇನು ಕೇಳಲಿಲ್ಲ ಅಂದ್ರೂ ಅವರೇ ಹೇಳ್ಕೊಟ್ಬಿಡ್ತಾರೆ. ಯಾಕೆ, ಅವರು ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಏನು ಮಾಡ್ತಾ ಇದ್ದಾರೆ ಇವರು ಅಂತಂದ್ಬಿಟ್ಟು ಅವ್ರಿಗೆ ಆ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದ್ರಿಂದ ನಾವು ಮಾಡ್ತಾ ಇರೋದು ತಪ್ಪೋ ಸರಿನೋ ಗುರುತಿಸಿ ನಾವು ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟು ನಮ್ಮನ್ನು ತಿದ್ದೋ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂದರೆ ಸದ್ಗುರುವಿನ ಸಹಜ ಸ್ವಭಾವ ಏನು, ನಾವೇ ಅವರಿಗೆ ಖುದ್ದಾಗಿ ಹೇಳ್ಕೊಟ್ಟು ಅವರನ್ನ ಆಧ್ಯಾತ್ಮಿಕದ ಒಂದು ಮಾರ್ಗದಲ್ಲಿ ಅವರನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಂದ್ಬಿಟ್ಟು, ಅದಕ್ಕೆ ತಾನು ಕೇಳದೇ ಇರುವಂತಹ ವಿಷಯಗಳನ್ನು ಕೂಡ, ಅಂದರೆ ಇಷ್ಟೊತ್ತು ವಿದುರರು ಒಂದು ಲಿಸ್ಟೇ ಕೊಟ್ಬಿಟ್ಟಿದ್ದಾರೆ. ಈ ವಿಷಯ ಈ ವಿಷಯ ಈ ವಿಷಯ ಹೇಳಿ ಈ ವಿಷಯ ಹೇಳಿ ಅಂತಂದ್ಬಿಟ್ಟು, ನಾನು ಕೇಳದೆ ಇರುವಂಥ ಇನ್ನೂ ಎಷ್ಟೋ ವಿಷಯಗಳು ಹೋಗಿರ್ಬೋದು, ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಎಷ್ಟು ವಿಷಯಗಳಿದೆ ತಿಳ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು. ಅದರಲ್ಲಿ ಏನಾದರೂ ಬೈ ಚಾನ್ಸ್ ಮಿಕ್ಕೋಗಿದ್ರೆ ಆ ವಿಷಯಗಳನ್ನು ಕೂಡ ನೀವು ನನಗೆ ತಿಳಿಸಿ ಅಂತಂದ್ಬಿಟ್ಟು ಇಲ್ಲಿ ವಿದುರರು ಮೈತ್ರೇಯ ಮುನಿಗಳನ್ನು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಹಿಂಗೆ ಗೊತ್ತಾಯ್ತಾ ಯಾಕೆ ಅವ್ರು ಈ ರೀತಿ ಕೇಳ್ತಾ ಇರೋದು ಅಂತ. ಇಲ್ಲಿ ನೋಡಿ ಅನುವಾದದಲ್ಲಿ ಏನು ಹೇಳಿದ್ದಾರೆ. ಗುರುಗಳಾಗಿರುವಂಥವ್ರು ದೀನರಲ್ಲಿ ತುಂಬ ಕರುಣೆ ಇರುವಂಥವ್ರು. ಅವರು ಶಿಷ್ಯರನ್ನ ಒಂದೇ ಸಮಾನ ನೋಡ್ತಾರೆ. ಅವರು ತಾವು ಕೇಳದೇ ಇರುವಂಥ ಒಂದು ವಿಚಾರಗಳನ್ನು ಕೂಡ, ಜ್ಞಾನವನ್ನು ಕೂಡ ದಾರೆ ಎರಿತಾರೆ ಅಂತ ಹೇಳಿದಾರಲ್ಲ. ಯಾಕಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ನಾನು ಕೇಳೋದ್ರಲ್ಲಿ ಏನಾದರೂ ಬಿಟ್ಬಿಟ್ಟಿದ್ರೆ ಆ ವಿಷಯವನ್ನು ಕೂಡ ನೀವು ನನಗೆ ತಿಳಿಸಿ ಅಂತ ಇದರ ಅರ್ಥ ಆಯ್ತಾ. ಈಗ ವಿದುರರು ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.